ಯೋಗ ಕ್ಲಾಸ್ ಮಾಡಿಕೊಂಡು ಮಗುನ ನೋಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ನಿಮ್ಮ ಡೈಲಿ ರೂಟೀನ್ನ ಶೇರ್ ಮಾಡ್ತೀರಾ ಅಂದಿದ್ದಕ್ಕೆ ಈ ವಿಡಿಯೋ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಲೋಟ ಬಿಸಿ ನೀರು ಕುಡಿದು ಯೋಗ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಬ್ರೇಕ್ಫಾಸ್ಟ್ ಪ್ರಿಪರೇಷನ್. ಇವತ್ತಿನ ದೋಸೆಗೆ ನಾನು ಅಕ್ಕಿ, ಜೋಳ, ಗೋಧಿ, ರಾಗಿ, ಮೆಂತೆ ಹಾಕಿ ರುಬ್ಕೊಂಡಿರೋದು, ಅದರ ಜೊತೆ ಆಲೂಗಡ್ಡೆ ಪಲ್ಯ. ಬ್ರೇಕ್ಫಾಸ್ಟ್ ಆಗಿ 10-15 ಮಿನಿಟ್ಸ್ ಆದಮೇಲೆ ಹರ್ಬಲ್ ಟೀ ಮಾಡಿಕೊಂಡು ಕುಡಿತೀನಿ. ಇದು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರೋದ್ರಿಂದ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಪೋಸ್ಟ್ಪಾರ್ಟಮಲ್ಲಿ ಆಗೋ ಹೇರ್ ಫಾಲ್, ಸ್ಕಿನ್ ರ್ಯಾಷಸ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಗೂ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಒಂದು 11 ಗಂಟೆಗೆ ನೆನೆಸಿಟ್ಟಿರೋ ಬಾದಾಮನ್ನು ತಿಂತೀನಿ. ಇದು ಪೋಸ್ಟ್ಪಾರ್ಟಮ್ ಪೀರಿಯಡಲ್ಲಿ ಮೇಯ್ನಾಗಿ ಬ್ರೆಸ್ಟ್ ಫೀಡಿಂಗ್ ಮದರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಬ್ರೆಸ್ಟ್ ಫೀಡಿಂಗ್ ಪೀರಿಯಡಲ್ಲಿ ಕ್ಯಾಲ್ಶಿಯಂ ಕೊರತೆ ಬರುವ ಸಾಧ್ಯತೆ ತುಂಬ ಇರುತ್ತೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಊಟದ ಪ್ರಿಪರೇಷನ್. ಇವತ್ತು ನಾನು ಕುಂಬಳಕಾಯಿ ಸಾಂಬಾರು ಮಾಡಿದ್ದೆ. ಚೂರು ಡಿಫ್ರೆಂಟ್ ಆಗಿರಲಿ ಟೇಸ್ಟು ಅಂತ ಹೇಳಿಬಿಟ್ಟು ಕುಂಬಳಕಾಯಿ ಜೊತೆ ಕಾಲುವಾಸಿ ಹಣ್ಣಾಗಿರೋ ಮಾವಿನಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿರೋದು. ಈ ಕುಂಬಳಕಾಯಿ ರಿಚ್ ಇನ್ ಫೈಬರ್ ಆ್ಯಂಡ್ ಲೋ ಇನ್ ಕ್ಯಾಲೋರೀಸ್ ಇರೋದ್ರಿಂದ ಪೋಸ್ಟ್ಪಾರ್ಟಮ್ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಅದ್ರ ಜೊತೆ ಪ್ರೋಟೀನ್ ಇರಲಿ ಅಂತ ಎಗ್ ಆಮ್ಲೆಟ್ ಮಾಡಿಕೊಂಡೆ. ಇದು ಬಂದ್ಬಿಟ್ಟು ನನ್ನ ಮಧ್ಯಾಹ್ನ ತನಕದ ರೂಟೀನ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅರ್ಲಿ ಈವ್ನಿಂಗ್ ಮತ್ತು ಲೇಟ್ ಈವ್ನಿಂಗ್ ಹಾಗೆ ನೈಟ್ ರೂಟೀನ್ ಬಗ್ಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.